ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಸಾರಿ, ಈ ಟೈಮಲ್ಲೂ ಆಫೀಸ್ ಕೆಲಸ ಮಾಡ್ತೀನಿ ಅಂತ ಕೋಪ ಮಾಡ್ಕೋಬೇಡ. ಈಗಲೇ ಹೋಗಿ ಅಜ್ಜಿ ಕೊಟ್ಬಿಟ್ಟು ಬರ್ತೀನಿ. ಇಲ್ಲ, ಇವತ್ ನಂದನ್ ಅವ್ರ ಹತ್ರ ಮಾತಾಡ್ಲೇಬೇಕು. ಅವ್ನು ನನ್ನಿಂದ ದೂರ ಇರೋ ಹಾಗೆ ಮಾಡ್ಬೇಕು. ಸಾರಿ ಅಜ್ಜಿ, ನನಗೆ ಈ ಫೈಲ್ ನೋಡೋಕ್ಕೆ ಆಗಲಿಲ್ಲ. ಪರವಾಗಿಲ್ಲ, ನಾನು ಪ್ರೋಸೆಸ್ ಮಾಡಿಸ್ತೀನಿ. ಹಾಗೆ ನೀನು ಇನ್ನು 2 ತಿಂಗಳಲ್ಲಿ ಪ್ರಾಜೆಕ್ಟ್ ಶುರು ಮಾಡ್ಕೋಬೋದು. ಅಲ್ಲಿಂದ ನನ್ನ ಜವಾಬ್ದಾರಿ ಮತ್ತೆ ನಿನ್ನ ಜವಾಬ್ದಾರಿ ಎಲ್ಲವೂ ಹೆಚ್ಚಾಗತ್ತೆ. ಅದು ನಿನಗೆ ಗೊತ್ತಿಲ್ಲ. ನನ್ನ ಮೇಲೆ ನಂಬಿಕೆ ಇಟ್ಕೊಟ್ಟಿರೋ ಜವಾಬ್ದಾರಿನ ನಾನು ಸರಿಯಾಗೇ ನಿಭಾಯಿಸ್ತೀನಿ. ನೀನು ಬರೀ ನಿನ್ನ ಸೊಸೆನ ಹೊಗಳೋದಲ್ಲ, ಈ ಮೊಮ್ಮಗನೂ ಹೊಗಳಬೇಕು. ಹಂಗೆ ಮಾಡ್ತೀನಿ. ಓಹೋ, ಗಂಡ ಹೆಂಡತಿ ಮಧ್ಯೆನೇ ಸ್ಪರ್ಧೆನಾ? ಮತ್ತೆ ಯಾವಾಗಲೂ ಇರೋ ಬರೋ ಪ್ರೀತಿನೆಲ್ಲ ನನ್ನ ಮೇಲೆ ಸುರಿತಿದ್ ನೀನು ಇವಾಗ ಎಲ್ಲದಕ್ಕೂ ಪದ್ಮಿನಿ ಪದ್ಮಿನಿ ಅಂತಿದ್ರೆ ಉರಿಯಲ್ವಾ? ತರ್ರೆ, ಈ ರೀತಿ ಬರೀ ತಲೆ ಹರಟೆ ಮಾಡೋದಲ್ಲ. ನಿನ್ನ ಹೆಂಡತಿಗೆ ನೀನು ಒಳ್ಳೆ ಗಂಡನಾಗಬೇಕು. ಅದ್ರ ಜೊತೆಗೆ ಈ ಮನೆ, ನಮ್ಮ ಬಿಸ್ನೆಸ್ ಎರಡೂ ನಿಭಾಯಿಸೋದನ್ನ ಚೆನ್ನಾಗಿ ಕಲಿಬೇಕು. ನಮ್ಮ ಬಿಸ್ನೆಸ್ನ ತುಂಬ ಎತ್ತರಕ್ಕೆ ತಗೊಂಡು ಹೋಗ್ತೀಯ ಅನ್ನೋ ನನ್ನ ನಂಬಿಕೆನ ಸುಳ್ಳು ಮಾಡೋ ಹಾಗಿಲ್ಲ. ಒಂದು ಕೇಳ್ಬೋದಾ ಅಜ್ಜಿ, ಯಾಕೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆ ನಿಂಗೆ? ಯಾಕೆ ಅಂದರೆ ನೀನು ನನ್ನ ಮಾತುಗಳನ್ನು, ನಿರ್ಧಾರಗಳನ್ನು, ಆದರ್ಶಗಳನ್ನು ಗೌರವಿಸ್ತೀಯ ಕಣೋ. ನೀನು ಯಾವತ್ತೂ ನನ್ನ ಹತ್ರ ಸುಳ್ಳು ಹೇಳಿಲ್ಲ. ಈ ಅಮ್ಮಾಜಿ ಕನಸನ್ನು ಯಾವತ್ತೂ ಕೆಳಗೆ ಬೀಳ್ದಿರೋ ಹಾಗೆ ನೋಡ್ಕೋತೀಯ. ಅದಕ್ಕೆ ಇವತ್ತು ಫುಲ್ ಹ್ಯಾಪಿ ಅಲ್ಲ ಮೇಡಮ್ ಅವರು? ಸ್ವೀಟ್ ಮಾಡಿದ್ದ ಗ್ರೇಟ್ ಅಮ್ಮಾಜಿ ಹತ್ರನೇ ಭೇಷ್ ಅನ್ಸ್ಕೊಂಡಿದ್ದೀರಾ. ಅದೇ ಸ್ವೀಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಿ ಪಾಪು ಹುಡುಗಂಗೆ ಏನೂ ಇಲ್ಲ, ದೂರದಿಂದ ಒಂದು ಥ್ಯಾಂಕ್ಸ್ ಅಂತ ಸನ್ನೆ ಮಾಡಿದ್ದ ಅಷ್ಟೆ. ಇರಲಿ, ನಮಗೆ ಸೇರ್ಬೇಕಾಗಿರೋದನ್ನ ನಾವು ಬಡ್ಡಿ ಸಮೇತ ವಸೂಲಿ ಮಾಡೇ ಮಾಡ್ತೀವಿ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು ನಿಮಗೆ. ಅದೇ ಮಾವ ಸಾಲ ಮಾಡಿದಾರಲ್ಲ, ಅದನ್ನೆಲ್ಲ ಕ್ಲಿಯರ್ ಮಾಡೋಣ ಅಂತಿದ್ದೆ. ಆದರೆ ಮಾವ ನಿನ್ನೆ ನಾನು ಕೊಟ್ಟಿದ್ದ ಬಡ್ಡಿ ಹಣನೇ ಸಾಕು, ಮಿಕ್ಕಿದ ಸಾಲನೆಲ್ಲ ತಾನೇ ತೀರ್ಸ್ಕೊತೀನಿ ಅಂತ ಹಠ ಹಿಡ್ದಿದ್ದಾರೆ. ಇವತ್ತು ಬೆಳಗ್ಗೆ ನಾವು ಹೊರಡುವಾಗ ನನ್ನ ಕೈಲಿ ಆದಷ್ಟು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆದರೆ ಮಾವ ಒಪ್ತಾನೆ ಇಲ್ಲ. ಅಪ್ಪಯ್ಯ ಹಂಗೇನೆ, ನೀವು ಅವ್ರಿಗೆ ನೆನೆ ದುಡ್ಡು ಕೊಟ್ಟಲ್ಲ ಅಂತಾನೆ ನೊಂದ್ಕೊಂಡಿರ್ತಾರೆ. ಆದರೆ ನೀನು ಮಾವನಷ್ಟು ಸ್ವಾಭಿಮಾನಿ ಅಲ್ಲ ಅಲ್ವಾ? ಯಾಕೆ? ಸ್ವಾಭಿಮಾನಿ ಅಂದರೆ ಯಾರು? ಯಾರ ಹತ್ರ ಏನೂ ತೊಗೊಳಲ್ಲ, ಅಕಸ್ಮಾತ್ ತೊಗೊಂಡ್ರು ಏನೂ ಇಟ್ಕೊಳ್ದೆ ಬಡ್ಡಿ ಸಮೇತ ವಾಪಸ್ ಕೊಟ್ಬಿಡ್ತಾರೆ. ಅವ್ರೆ ತಾನೇ ಸ್ವಾಭಿಮಾನಿ. ಹ್ಞೂ, ಯಾಕೆ ಹಿಂಗೆಲ್ಲ ಕೇಳ್ತಿದ್ದೀರಾ? ನೀನೆಲ್ಲ ನನ್ನ ಹತ್ರ ತೊಗೊಂಡಿರೋದನ್ನ ವಾಪಸ್ ಕೊಟ್ಟಿದ್ಯಾ? ಅವತ್ತು ಊರು ಸುತ್ತವ ಕೊಟ್ಟೆ, ಮದುವೆ ಮನೇಲಿ ಕೊಟ್ಟೆ, ಯಾವ್ದಾದ್ರು ಒಂದನ್ನಾದ್ರೂ ವಾಪಸ್ ಕೊಟ್ಟಿದ್ಯಾ? ಅಪ್ಲಿಕೇಶನ್ ಹಾಕಿದ್ದೀನಿ. ಸ್ವಾಭಿಮಾನಿ ಆಗಿದ್ರೆ ವಾಪಸ್ ಕೊಟ್ಬಿಡು. ಈಗ ಹಾಲು ಕುಡಿಯೋಣವಾ? ಅಲ್ಲ, ನಂಗೊಂದು ಡೌಟು. ಈ ಹೊಸದಾಗಿ ಮದುವೆ ಆದವ್ರಿಗೆ ಹಾಲೇ ಯಾಕೆ ತಂದು ಕೊಡ್ತಾರೆ? ಕಾಫಿನೋ ಜ್ಯೂಸೋ ಕೊಡ್ಬೋದಲ್ವಾ? ಪದ್ಮಿನಿ, ಫಾರ್ ಅ ಚೇಂಜ್ ನಾವಿಬ್ರು ಕಾಫಿ ಮಾಡ್ಕೊಂಡು ಕುಡಿಯೋಣವಾ? ಟ್ರೆಂಡ್ ಸೆಟರ್ ಗಂಡ ಹೆಂಡತಿ ಆಗ್ಬಿಡ್ತೀವಿ. ಕಮಾನ್. ರಾತ್ರಿ ಮಲಗುವಾಗ ಹಸುವಿನ ಹಾಲು ಕುಡಿದ್ರೆ ಚೆನ್ನಾಗಿ ನಿದ್ದೆ ಬರ್ತೈತೆ, ಅದಕ್ಕೆ ಹಾಲು ಕುಡಿತಾರೆ. ಈ ಕಾಫಿ ಗೀಫಿ ಎಲ್ಲ ಕುಡಿದ್ರೆ ಎಲ್ಲಿ ನಿದ್ದೆ ಬರ್ತೈತೆ? ಹೊಸ್ದಾಗಿ ಮದುವೆ ಆದವ್ರು ನಿದ್ದೆ ಬರಬೇಕು. ತಗೋ ಕುಡಿ. ನೀವೇ ಕುಡೀರಿ.
ವಾವ್, ಎಷ್ಟು ಚೆನ್ನಾಗಿದೆ ಇದು. ತಗೋ ಟೇಸ್ಟ್ ಮಾಡು. ಚೆನ್ನಾಗಿದೆ ಅಂತೀರಾ, ನೀವೇ ಕುಡೀರಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಪದ್ಮಿನಿ. ನೋಡು, ಫುಲ್ ಕುಡಿದ್ಬಿಡ್ತೀನಿ, ಆಮೇಲೆ ನಿಂಗಿಲ್ಲ ಅಂತ ಕೋಪ ಮಾಡ್ಕೊಳಂಗಿಲ್ಲ. ಪರವಾಗಿಲ್ಲ. ಏನಿದು? ಯಾರ್ ಲೆಟ್ರ್ ಇದು? ಕೈಯಲ್ಲಿ ಬರ್ದಿರೋ ಹಾಗಿದೆ. ನೀನು ಸರಿಯಾಗಿ ಕಾಣಿಸ್ತಾನೆ ಇಲ್ವಲ್ಲ. ಕನ್ನಡ ಕೈಲಿಟ್ಟೆ. ಇಲ್ಲಿಟ್ಟೆ ನಾನು. ಪದ್ಮಿನಿ, ಹಾಲು ತುಂಬ ಟೇಸ್ಟಿಯಾಗಿದೆ. ಅದು ಯಾವ ಬಾದಾಮ್ ಪುಡಿ ಹಾಕಿದಾರೋ ಗೊತ್ತಿಲ್ಲ. ನೀನು ಟೇಸ್ಟ್ ನೋಡು, ಇಲ್ಲಾಂದ್ರೆ ನಾನೇ ಎಲ್ಲ ಖಾಲಿ ಮಾಡ್ಬಿಡ್ತೀನಿ. ತಗೋ. ಅದು ನಂದನವ್ರೆ, ನಿಮ್ಮ ಹತ್ರ ನಾನು ಏನೋ ಹೇಳಬೇಕಾಗಿತ್ತು. ಏನು ಹೇಳಬೇಕು? ನೀನು ಏನು ಮಾತಾಡೋದಿದ್ರು ಮೊದಲು ಹಾಲನ್ನು ಟೇಸ್ಟ್ ಮಾಡಿ ಆಮೇಲೆ ಮಾತು ಶುರು ಮಾಡು. ನಂಗೆ ಗೊತ್ತು ನೀನು ನನ್ನ ಹತ್ರ ತುಂಬ ತುಂಬ ಮಾತಾಡೋಕ್ಕಾಯ್ತಿದೀಯ ಅಂತ. ನಾವು ಮದುವೆ ಆದಾಗಿಂದ ಇಲ್ಲಿವರೆಗೂ ನಮಗೆ ನಮ್ಮದೇ ಆದ ಟೈಮೇ ಸಿಕ್ಕಿಲ್ಲ. ನೀನೊಂದು ರೂಮು, ನಾನೊಂದು ರೂಮು, ಜೊತೆಗೆ ಯಾವಾಗ ನೋಡಿದ್ರು ನಮ್ಮ ಹತ್ರ ಯಾರಾದರೂ ಒಬ್ರು ಇರ್ತಿದ್ರು. ನೆನ್ನೆ ನೋಡಿದ್ರೆ ಇಬ್ರಿಗೂ ಮನ್ಸಿಗೆ ಬೇಜಾರಾಗಿ ಮಲಗಿಬಿಟ್ವಿ. ಬಟ್ ಇವತ್ತು ಇಡೀ ರಾತ್ರಿ ನಮ್ಮದೇ. ನನ್ನ ಜೊತೆ ಆಡಬೇಕಾಗಿದ್ದ ಮಾತನ್ನೆಲ್ಲ ಸುರುಳಿ ಕಟ್ಕೊಂಡಿದ್ಯಲ್ವಾ? ಇವತ್ತ ಸುರುಳಿ ಬಿಚ್ಕೊಳ್ಳಿ. ತಗೋ. ಡೀರ್ ಪದ್ದು, ನೀನೇನು ಅಂದ್ಕೊಳ್ಳಿಲ್ಲ ಅಂದರೆ ಇನ್ನೊಂದೇ ಒಂದು ಸಿಪ್ ಕುಡಿಲ್ಲ? ಇನ್ನೊಂದು ಸಿಪ್ ಅಷ್ಟೇ. ಅದಕ್ಕೇನಂತೆ, ಕುಡೀರಿ. ನನ್ನ ಮುದ್ದು ನೀನು. ನಿನ್ನ ಬಾಯಿಲಿ ಇಲ್ಲ ಅಂತ ಬರೋದೇ ಇಲ್ಲ ಅಲ್ವಾ? ಯಾರಾದರೂ ಏನಾದರೂ ಕೇಳಿದ್ರೆ ದಿಢೀರ್ ಅಂತ ಕೊಟ್ಬಿಡ್ತೀಯ. ದಾನ ಶೂರ ಕರ್ಣಿ ನೀನು. ಆದರೆ ಈ ಗಂಡಿಗೆ ಒಂದು ಮುತ್ತು ಮಾತ್ರ ಸ್ಯಾಂಕ್ಷನ್ ಮಾಡಲಿಲ್ಲಪ್ಪ. ವೈ ಪದ್ದು, ವೈ 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 ವೈ. ನೀನು ಉತ್ತರ ಹೇಳೋ ಗ್ಯಾಪಲ್ಲಿ ಒಂದು ಸಿಪ್ ಕುಡಿದು ಬಿಡ್ತೀನಿ. ಆಹಾ, ಅಮೃತ ಇದು. ಪದ್ಮಿನಿ ಎಲ್ಲೋದೆ? ಏಯ್ ಪ್ಲೀಸ್ ಹಂಗೆಲ್ಲ ನಗಬೇಡ. ನಾನು ಹಾಡು ತಡ್ಕೊಳಲ್ಲ. ಹುಡುಗರ ಜೀವನ ಹಾಳು ಮಾಡೋದೇನಂತೆ ಗೊತ್ತಾ? ಹುಡುಗಿರ್ ನಗು ಅಂತೆ. ಬಟ್ ನನ್ನ ಜೀವನ ಹಾಳಾಗಿಲ್ಲ ಬಿಡು ನಿನ್ನ ನಗುವಿಂದ. ಯಾಕಂದ್ರೆ ನಿದ್ದು ಮುದ್ದಾದ ನಗು. ಅವತ್ತು ನಿನ್ನ ರಸ್ತೆಯಲ್ಲಿ ನೋಡಿದಾಗ ನಿನ್ನ ಮುಖದಲ್ಲಿ ನಗು ಅಂತೂ ಇರಲಿಲ್ಲ, ಆದರೆ ಒಂದು ಇನ್ನೋಸೆನ್ಸ್ ಇತ್ತು. ಅದಕ್ಕೆ ಮರಳಾಗಿ ಮದುವೆ ಆದರೆ ನಿನ್ನೆ ಆಗೋದು ಅಂದ್ಕೊಂಡೆ. ಅಶ್ವಿನಿ ದೇವತೆಗಳು ಫ್ರೀ ಆಗಿದ್ರು ಅನ್ಸುತ್ತೆ, ಕರೆಕ್ಟಾಗಿ ತಥಾಸ್ತು ಅಂದಿದ್ದಾರೆ. ಇವತ್ತು ಮದುವೆ ಆಗಿ ನನ್ನ ಹೆಂಡತಿಯಾಗಿ ಪಕ್ಕದಲ್ಲಿ ಕೂತಿದ್ಯಾ. ಲಕ್ಕಿ ಅಂದ್ರೆ ಈ ನಂದನೆ ತಾನೆ. ನಗ್ಬೇಡ ಅಂದ್ರೂ ನಗ್ತ್ಯಾ ಕಳ್ಳಿ. ಇವ್ರು ಯಾಕೆ ಹಿಂಗ್ ಹೇಳ್ತಿದ್ದಾರೆ? ನಾನೇನ್ ನಗ್ತಾ ಇದ್ದೀನ? ನನಗೆ ಮೊದಲೇ ನಿನ್ನ ಮೇಲೆ ಪ್ರೀತಿ ಜಾಸ್ತಿ.
ನೀನು ಹೀಗೆ ನಗ್ತಾನೆ ಇದ್ರೆ ಪ್ರೀತಿ ಓವರ್ಲೋಡಾಗಿ ಬ್ಲಾಸ್ಟ್ ಆಗಿಬಿಡುತ್ತೆ. ಆಮೇಲೆ ನಾನು ಏನು ಮಾಡ್ತೀನಿ ಗೊತ್ತಾ? ಪದ್ಮಿನಿ ದೂರ ಹೋಗ್ತಿದ್ಯಾ? ಕೋಪನಾ? ಓ, ಇವತ್ತು ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೀನಲ್ವಾ? ಓ ನೋಡು, ಮಾತಾಡ್ತಾ ಮಾತಾಡ್ತಾ ನಿಂಗೆ ಇದನ್ನು ಕೊಡೋದೇ ಮರ್ತೋದೆ. ತಗೋ, ಒಂದು ನಿಮಿಷ, ಇನ್ನೊಂದೇ ಒಂದು ಸಿಪ್ ಕುಡಿದು ಬಿಡ್ತೀನಿ. ಏಯ್, ಖಾಲಿನೇ ಆಗೋಯ್ತಾ? ಇದು ದೊಡ್ಡ ಅನ್ಯಾಯ ಪದ್ಮಿನಿ, ಇಷ್ಟು ಬೇಗ ಖಾಲಿ ಆಗೋಯ್ತಲ್ಲ. ಐ ಆಮ್ ಸೋ ಸಾರಿ. ನಿಂಗೊಂಚೂರು ಉಳಿಸ್ತೆ, ನಾನೇ ಎಲ್ಲ ಕುಡಿದ್ಬಿಟ್ಟೆ. ಪರವಾಗಿಲ್ಲ. ಎಲ್ಲದಕ್ಕೂ ಪರವಾಗಿಲ್ಲ ಪರವಾಗಿಲ್ಲ ಅಂತಿದ್ರೆ ಹೇಗೆ? ನೀನು ಸ್ವಲ್ಪ ಜೋರಾಗಬೇಕು ಪದ್ದು, ಇಲ್ಲಾಂದ್ರೆ ಪರವಾಗಿಲ್ಲ ಪದ್ಮಿನಿ ಅಂತ ಹೆಸರಿಟ್ಬಿಡ್ತಾರಷ್ಟೇ. ನೀನು ಸ್ವಲ್ಪ ಜಗಳ ಫೈಟು ಎಲ್ಲ ಮಾಡಿ ನಿಮ್ದೇನಿದೆ ಅದನ್ನು ಕಿತ್ಕೋಬೇಕಪ್ಪ. ಅಟ್ಲೀಸ್ಟ್ ಈ ಗಂಡನ ಹತ್ರ ಜಗಳ ಆಡ್ತಾ ಇದ್ರೆ ಏನು ಕತೆ? ಯಾಕೋ ತುಂಬಾ ಮಾತಾಡ್ತಿದಾರಲ್ಲ ಇವರು. ಆದರೆ ಪಾಪದ ಹುಡುಗಿ ನೀನು, ತುಂಬ ಒಳ್ಳೆಯವಳು. ನಂಗೆ ನೀನು ಹಿಂಗಿದ್ರೇನೇ ಇಷ್ಟ. ಏನೊಂದು ಹೇಳ, ಐ ಲವ್ ಯು.